ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ರದ್ದಾದ ಬಳಿಕ ದರ್ಶನ್ಗೆ ಕೋರ್ಟ್ನಿಂದ ಸರಿಯಾದ ರಿಲೀಫ್ ಸಿಗ್ತಿಲ್ಲ. ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ನೀಡಿ ಅಂತ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ರು. ಇದರ ವಿಚಾರಣೆ ನಡೆಸಿರೋ ಕೋರ್ಟ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ನೀಡಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡೋದಿರಲಿ, ಶೀಘ್ರವೇ ವಿಚಾರಣೆ ಆರಂಭಿಸ್ತೀವಿ ಅಂತ ಹೇಳೋ ಮೂಲಕ ಶೀಘ್ರವೇ ಶಿಕ್ಷೆ ಪ್ರಕಟಿಸೋ ಸೂಚನೆ ನೀಡಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಜೂನ್ 9, 2024 ಬೆಂಗಳೂರಿನ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಪಕ್ಕದಲ್ಲಿ ಒಂದು ಅಪರಿಚಿತ ಮೃತದೇಹ ಪತ್ತೆಯಾಗಿತ್ತು. ರಾಜಕಾಲುವೆ ಬಳಿ ಇದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಅಪರಿಚಿತ ಶವದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಪೊಲೀಸರ ತನಿಖೆಯಲ್ಲಿ ಹೊರಬಂದ ಸತ್ಯ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ರು. ಅಪರಿಚಿತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗಿತ್ತು. ಈ ಕೊಲೆಗೆ ಕಾರಣ ದರ್ಶನ್ ಅನ್ನೋ ವಿಚಾರ ತಿಳಿದ ಬಳಿಕ ಪೊಲೀಸರಿಗೆ ದೊಡ್ಡ ಶಾಕ್ ಕಾದಿತ್ತು. ಬಳಿಕ ಈ ಕೇಸ್ನಲ್ಲಿ ದರ್ಶನ್ ಜೈಲುವಾಸ ಅನುಭವಿಸಿದ್ದ. ಕೊನೆಗೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಸುಪ್ರೀಂ ಕೋರ್ಟ್ ಬೇಲು ರದ್ದು ಮಾಡಿತ್ತು. ಅಲ್ಲಿಂದ ಮುಂದೆ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ಕೋರ್ಟ್ ನಕಾರ. ಜೈಲು ಮಾರ್ಗಸೂಚಿ ಅನುಸರಿಸಲು ಜೈಲಧಿಕಾರಿಗಳಿಗೆ ಸೂಚನೆ. ಈ ವರ್ಷದ ಆಗಸ್ಟ್ನಲ್ಲಿ ನಟ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದಾಗಿತ್ತು. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಹೀಗಾಗಿ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ. ದರ್ಶನ್ ಜಾಮೀನು ರದ್ದುಗೊಳಿಸೋ ವೇಳೆ ಜೈಲಲ್ಲಿ ಆತನಿಗೆ ರಾಜಾತಿಥ್ಯ ನೀಡದಂತೆ ಖಡಕ್ ಆದೇಶ ಹೊರಡಿಸಿತ್ತು. ಇದು ದರ್ಶನ್ ನರಕಯಾತನೆ ಅನುಭವಿಸುವಂತೆ ಮಾಡಿದೆ. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಸೆಲ್ನಲ್ಲಿರೋ ದರ್ಶನ್ ತನಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದ. ಆದರೆ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ಕೋರ್ಟ್ ನಿರಾಕರಿಸಿದೆ. ಬುಧವಾರ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ನಕಾರ ವ್ಯಕ್ತಪಡಿಸಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಿಲ್ಲ, ಹೀಗಾಗಿ ತನಗೆ ಜೈಲಿನ ಬೇರೆ ಆವರಣದಲ್ಲಿ ವಾಕಿಂಗ್ ಮಾಡಲು ಅವಕಾಶ ಮಾಡಿಕೊಡಿ ಅಂತ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಇದನ್ನ ಕೂಡ ಕೋರ್ಟ್ ಪರಿಗಣಿಸಿಲ್ಲ. ಬದಲಿಗೆ ಜೈಲು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜೈಲಧಿಕಾರಿಗಳಿಗೆ ಸೂಚನೆ ನೀಡಿದೆ. ಹೀಗಾಗಿ ಜೈಲಧಿಕಾರಿಗಳು ಸಹ ಮಾರ್ಗಸೂಚಿ ಅನ್ವಯ ದರ್ಶನ್ಗೆ ಸೌಲಭ್ಯ ಕಲ್ಪಿಸಲು ನಿರ್ಧರಿಸಿದ್ದಾರೆ. ತಿಂಗಳಿಗೊಮ್ಮೆ ಹೊಸ ಹೊದಿಕೆ ಬಟ್ಟೆ ನೀಡಲು ಸೂಚನೆ. ದರ್ಶನ್ ಶಿಫ್ಟ್ ಕುರಿತು ಅಧಿಕಾರಿಗಳಿಗೆ ವಿವೇಚನಾಧಿಕಾರ. ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆ ಸೌಲಭ್ಯ ನೀಡುವಂತೆ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಹೆಚ್ಚುವರಿ ಸೌಲಭ್ಯ ನೀಡಲು ಆಗಲ್ಲ ಅಂತ ಹೇಳಿದೆ. ಆದರೆ ತಿಂಗಳಿಗೊಮ್ಮೆ ದರ್ಶನ್ ಇರೋ ಬ್ಯಾರಕ್ ಸ್ವಚ್ಛಗೊಳಿಸಿ ಹೊಸ ಹೊದಿಕೆ ಬಟ್ಟೆ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚನೆ ನೀಡಿದೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಕಳೆದೆರಡು ತಿಂಗಳಿನಿಂದ ನನ್ನನ್ನು ಇರಿಸಲಾಗಿದೆ, ಹೀಗಾಗಿ ಬೇರೆಡೆಗೆ ನನ್ನನ್ನು ಶಿಫ್ಟ್ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅಂತ ದರ್ಶನ್ ಮನವಿ ಮಾಡಿದ್ದ. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಲಯ ದರ್ಶನ್ ಶಿಫ್ಟ್ ಮಾಡುವ ಕುರಿತು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳೋ ಮೂಲಕ ದರ್ಶನ್ಗೆ ಮತ್ತೊಂದು ಶಾಕ್ ನೀಡಿದೆ. ಶೀಘ್ರ ಕೋರ್ಟ್ನಲ್ಲಿ ವಿಚಾರಣೆ ಸುಳಿವು ನೀಡಿದ ಜಡ್ಜ್. ಎಸ್ಪಿಪಿ ನೀಡಿದ ಮೆಮೊ ಪುರಸ್ಕರಿಸಿದ ನ್ಯಾಯಾಲಯ.
ಬುಧವಾರ ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ದರ್ಶನ್ ಅರ್ಜಿ ವಿಚಾರಣೆ ನಡೆಸಲಾಯಿತು. ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯನ್ನ ತ್ವರಿತವಾಗಿ ಮುಗಿಸಲು ಸೂಚನೆ ನೀಡಿದೆ. ಇದರ ನಡುವೆ ಪ್ರಕರಣ ಕೆಲವು ಆರೋಪಿಗಳು ಒಬ್ಬರಾದ ನಂತರ ಮತ್ತೊಬ್ಬರು ಡಿಸ್ಚಾರ್ಜ್ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಿದ್ರು. ಇದನ್ನ ವಿರೋಧಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆಯ ಮೆಮೊ ಸಲ್ಲಿಸಿದ್ರು. ಅತ್ಯಂತ ತ್ವರಿತವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿಸಲು ಸೂಚಿಸಲಾಗಿದೆ. ಇದರ ನಡುವೆ ಹೀಗೆ ಡಿಸ್ಚಾರ್ಜ್ ಅರ್ಜಿಗಳನ್ನ ಸಲ್ಲಿಸಿ ವಿಚಾರಣೆ ವಿಳಂಬ ಮಾಡ್ತಿದ್ದಾರೆ ಅಂತ ಎಸ್ಪಿಪಿ ಆರೋಪಿಸಿದ್ರು. ನ್ಯಾಯಾಲಯ ಶೀಘ್ರವೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ಪೂರ್ಣಗೊಳಿಸೋ ಸುಳಿವು ನೀಡಿದೆ. ಕೆಲವೇ ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಶುರು ಮಾಡ್ತೀವಿ. ಹೀಗಾಗಿ ಆರೋಪಿಗಳ ಪರ ವಕೀಲರು ಮತ್ತು ಸರ್ಕಾರಿ ವಕೀಲರು ಎಲ್ಲ ಸಹಕಾರ ನೀಡಬೇಕು ಅಂತ ಕೋರ್ಟ್ ಸೂಚಿಸಿದೆ. ಈ ಮೂಲಕ ಕೆಲವೇ ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಆರಂಭಿಸಲಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ಅಲ್ಲದೆ ಇನ್ನೆರಡೇ 2 ದಿನದಲ್ಲಿ ಆರೋಪಿಗಳ ವಿರುದ್ಧ ಆರೋಪಗಳನ್ನು ಹೊರಿಸುತ್ತೇವೆ ಅಂತ ನ್ಯಾಯಾಲಯ ಹೇಳಿದೆ. ಸುಪ್ರೀಂ ಕೋರ್ಟ್ ಸಮಯ ನಿಗದಿಗೊಳಿಸಿಲ್ಲ ಎಂದ ವಕೀಲ. ಎಸ್ಪಿಪಿ ಆಕ್ಷೇಪಗಳಿಗೆ ದರ್ಶನ್ ಪರ ವಕೀಲರ ತಿರುಗೇಟು. ನ್ಯಾಯಾಲಯ ಶೀಘ್ರದಲ್ಲಿಯೇ ವಿಚಾರಣೆ ಆರಂಭಿಸುವುದಾಗಿ ಸುಳಿವು ನೀಡಿದೆ. ಇದರ ನಡುವೆ ದರ್ಶನ್ ಪರ ವಕೀಲ ಸುನಿಲ್ ಸುಪ್ರೀಂ ಕೋರ್ಟ್ ಶೀಘ್ರ ವಿಚಾರಣೆ ನಡೆಸಲು ಸೂಚಿಸಿದೆ. ಆದರೆ ಇದಕ್ಕೆ ಸಮಯ ನಿಗದಿಪಡಿಸಿಲ್ಲ. ಇಷ್ಟೇ ದಿನದಲ್ಲಿ ವಿಚಾರಣೆ ಆರಂಭಿಸಬೇಕು, ಇಷ್ಟೇ ದಿನದಲ್ಲಿ ವಿಚಾರಣೆ ಮುಕ್ತಾಯಗೊಳಿಸಿ ಶಿಕ್ಷೆ ಪ್ರಕಟಿಸಬೇಕು ಅಂತ ಹೇಳಿಲ್ಲ. ಎಸ್ಪಿಪಿ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಜೈಲಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡದೇ ಇರೋದಕ್ಕೆ ಅಧಿಕಾರಿಗಳಿಗೆ ನ್ಯಾಯಾಲಯ ಛೀಮಾರಿ ಹಾಕಿದೆ. ಅಕ್ಟೋಬರ್ 31ರೊಳಗೆ ಆರೋಪಗಳನ್ನು ಹೊರಿಸಲಾಗುತ್ತದೆ. ಅದಕ್ಕೂ ಮೊದಲು ಕೋರ್ಟ್ ಆದೇಶ ಪಾಲನೆ ಆಗ್ತಿದೆಯಾ ಇಲ್ವಾ ಅಂತ ನೋಡಿಕೊಂಡು ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಅನ್ನೋ ಗಾದೆ ದರ್ಶನ್ಗೆ ಕರೆಕ್ಟ್ ಆಗಿ ಅನ್ವಯಿಸುತ್ತೆ. ತಾನು ರಿಯಲ್ ಲೈಫ್ನಲ್ಲಿ ಮಾತ್ರ ಹೀರೋ ಅನ್ನೋದನ್ನ ಮರೆತು ರಿಯಲ್ ಲೈಫ್ನಲ್ಲಿ ಹೀರೋಯಿಸಂ ತೋರಿಸೋಕೆ ಹೋಗಿ ಜನರ ಎದುರು ವಿಲನ್ ಆಗಿದ್ದ. ಇಂಥ ನಟೋರಿಯಸ್ ನಟನಿಗೆ ಕೋರ್ಟ್ನಿಂದ ಯಾವ ರಿಲೀಫ್ ಸಿಗ್ತಿಲ್ಲ. ಆರಂಭದಲ್ಲಿ ಆರೋಗ್ಯ ಸಮಸ್ಯೆ ನೆಪ ಒಡ್ಡಿದ್ದ, ಕೊನೆಗೆ ಇದೇ ಆತನ ಪಾಲಿಗೆ ಮುಳುವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಇನ್ನೂ ಏನೇನು ಕಷ್ಟ ಎದುರಾಗುತ್ತೆ ಅಂತ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.